गजानन सुंदर श्रीमुख गजानन एकदंत श्री गजानन पार्वतीपुत्र परम पवित्र पाप विनाशक गजानन नीने नायक फलदायक नीने ವಿನಾಶಕ್ಕೆ ಯುವ ಜನತೆಗೆ ವಿಶ್ವಕ್ಕೆ ಭಾರತದ ಶಕ್ತಿಯನ್ನ ಪರಿಚಯಿಸಿದ ಏಕಮೇಕ ಅದ್ವಿತೀಯರಾಗಿರ್ತಕ್ಕಂಥ ವಿವೇಕಾನಂದರು ಇಡೀ ವಿಶ್ವಕ್ಕೆ ಜ್ಞಾನವನ್ನು ಪಸರಿಸಲು ಮೂಲ ಕಾರಣವಾಗಿರ್ತಕ್ಕಂಥ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಆಶ್ರಮದ ಶ್ರೀ ಶಾರದೇಶ್ವರಾನಂದಜಿ ಆತ್ಮದೀಪಾನಂದಜಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಗ್ರಾಮಕ್ಕೆ ಮಹಿಳಾ ಸಬಲೀಕರಣದ ಬಗ್ಗೆ ಸಾಧ್ಯವಾದಷ್ಟು ಕೆಲವು ಮಾಹಿತಿಗಳನ್ನು ಮತ್ತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿರತಕ್ಕಂಥ ಜಿಲ್ಲಾ ಮಹಿಳಾ ಇಲಾಖೆಯ ಅಧಿಕಾರಿಗಳೇ. ಸೊ ಪ್ರಮೀಲಮ್ಮ, ನಾನು ಪ್ರತಿನಿತ್ಯ ಆ ತಾಯಿಯನ್ನ ತಂದೆಯನ್ನು ನೆನೆಸ್ಕೊಳ್ದೇನೆ ನನ್ನ ದಿನವನ್ನು ಪ್ರಾರಂಭಿಸಲ್ಲ. ಇವತ್ತು ನನ್ನ ಮತ್ತು ನನ್ನ ಕುಟುಂಬದ ಏಳಿಗೆಗೆ ಮುಖ್ಯವಾದ ಕಾರಣೀಕರ್ತರು ಅಂತಂದ್ರೆ ನನ್ನ ತಾಯಿ ಮತ್ತು ತಂದೆ ಅಂದ್ರೆ ತಪ್ಪಾಗ್ಲಾರ್ದು. ನಿಮ್ಗೆಲ್ರಿಗೂ ಅದು ಗೊತ್ತಿದೆ ಅನ್ಕೋತೀನಿ. ಪ್ರತಿ ಹಂತದಲ್ಲೂ ತನಗೆ ಎಷ್ಟೇ ಸಂಕಷ್ಟಗಳಿದ್ರು, ಊಟದಿಂದ ಹಿಡಿದು ಪ್ರತಿಯೊಂದಕ್ಕೂ ತೊಂದರೆಗಳಿದ್ರು, ಅವುಗಳನ್ನೆಲ್ಲೂ ಇನ್ನೊಬ್ಬರಿಗೆ ಅದನ್ನ ತೋರಿಸ್ದೇನೆ ಛಲದಿಂದ ಮಕ್ಕಳನ್ನ ಬೆಳೆಸ್ತಕ್ಕಂಥ 6 ಮಕ್ಕಳು. ನಾನು ಹಿರಿಯ ಮಗ. ಸೊ ನಂತರ ನಿಮಗೆ ಗೊತ್ತಿದ್ದಂಗೆ ವಿನೋದ, ದಾಕ್ಷಾಯಿಣಿ, ರೇಣುಕಮ್ಮ, ಪರಿಮಳ, ಜಯಣ್ಣ, ಮೃತ್ಯುಂಜಯ, ನಾವು 6 ಜನರನ್ನು ಸಹ ಬೆಳೆಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ತಂದೆ ತಾಯಿಗಳು ಮುಖ್ಯ. ಎಷ್ಟು ಮುಖ್ಯವೋ ಅವರೆಲ್ಲರಿಗೂ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿರ್ತಕ್ಕಂಥದ್ದು ಗ್ರಾಮಸ್ಥರು. ನೀವು ನಿಮ್ಮನ್ನು ನೆನೆಸ್ಕೊಳ್ಳೋದಿದ್ರೆ ತಪ್ಪಾಗುತ್ತೆ. ಈ ಹಿನ್ನೆಲೆಯಲ್ಲಿ ತದನಂತರದ ಚರಿತ್ರೆ ಹೇಗಾಯ್ತು ಅಂತಂದ್ರೆ, ನಾನು ಗ್ರಾಮದಿಂದ ಧಾರವಾಡ ವಿದ್ಯಾಭ್ಯಾಸಕ್ಕೆ ಹೋದೆ, ಅಲ್ಲಿಂದ ಶಿಲಾಂಗ್ ಹೋದೆ, ಅಲ್ಲಿಂದ ಮತ್ತೆ ಇನ್ನೊಂದು ಮಾಸ್ಟರ್ ಡಿಗ್ರಿ ಮಾಡಿದೆ, ಇನ್ನೊಂದು ಡಾಕ್ಟರೇಟ್ ಮಾಡಿದೆ. ಸರ್ಕಾರದಲ್ಲಿ 3 ಸರ್ಕಾರಿ ನೌಕರಿಗಳು ಚೇಂಜ್ ಮಾಡ್ತಾ ಹೋದೆ. ತದನಂತರ ಸರ್ಕಾರ ನನ್ನದೇ ಆದ ಜ್ಞಾನವನ್ನ ಬೇರೆ ಬೇರೆ ರಂಗಗಳಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತು. ಇದ್ರ ಜೊತೆಗೆ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ನಮ್ಮ ತಂಗಿ, ನಮ್ಮ ಭಾವಂದರು, ಅವರ ಮಕ್ಕಳು ಎಲ್ಲರೂ ಸಹ ರೀತಿ ಬೆಳಿಲಿಕ್ಕೆ ಸಾಧ್ಯವಾಯಿತು. ಇದೆಲ್ಲದಕ್ಕೂ ಮೂಲ ಕಾರಣ ಈ ಹಳ್ಳಿ ಅಂತಂದ್ರೆ ತಪ್ಪಾಗಲ್ಲ, ನಿಮ್ಮೆಲ್ಲರ ಸಹಕಾರ ಅಂದ್ರೆ ತಪ್ಪಾಗಲ್ಲ. ಅಷ್ಟೇ ಅಲ್ಲಿಗೆ ನಿಲ್ಲಿಲ್ಲ ಆ ಜರ್ನಿ. ಮುಂದಿನ ಪೀಳಿಗೆಯನ್ನು ಸಹ ಮುಂದಕ್ಕೆ ಇನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ಅದಕ್ಕೆ ಇತ್ತೀಚೆಗೆ ಒಂದು ಬೆಳವಣಿಗೆ ಅಂತಂದ್ರೆ, ನಮ್ಮ ಸಚಿನ್, ನನ್ನ ಮೊದಲನೇ ತಂಗಿಯ ಮಗ ಸಚಿನ್ ಬಿ ಗುತ್ತೂರ್, ಅವರು ಇಡೀ ರಾಜ್ಯಕ್ಕೆ, ಜಿಲ್ಲೆಗೆ ಪ್ರಪ್ರಥಮವಾಗಿ IAS ಅನ್ನ ಪಾಸ್ ಮಾಡಿಕೊಂಡು 42 ರ್ಯಾಂಕಲ್ಲಿ IAS ಪಾಸ್ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಇದಕ್ಕೆಲ್ಲಕ್ಕೂ ಮೂಲ ಕಾರಣ, ಮೂಲ ಬೇರು ಇದು. ನಾವು ಈ ಬೇರನ್ನು ಬಿಟ್ರೆ ನಾವು ನಿಜಕ್ಕೂ ನಾವು ದ್ರೋಹ ಮಾಡಿದಂಗೆ. ಮುಖ್ಯ ನಮಗೆ ಅನಿಸಿದ್ದು ಇವೆಲ್ಲ ಹಿನ್ನೆಲೆಯಲ್ಲಿ ಈ ಸಮಾಜ ಮತ್ತು ನಮ್ಮ ತಂದೆ ತಾಯಿಗಳು ನಮ್ಮನ್ನೆಲ್ಲ ಈ ಲೆವೆಲ್ಗೆ ಇಷ್ಟೊತ್ತೆ ಬೆಳೆಸಲಿಕ್ಕೆ ಕಾರಣರಾಗಿದ್ದಾರೆ. ನಾವೇನು ಕೊಡ್ತಿದ್ದೀವಿ? ನಾವನ್ನು ಚೆನ್ನಾಗಿ ಬದುಕಿದ್ದೀವಿ ಅಂತಂದ್ರೆ ಸಾಕ? ನಾವೇನಾದ್ರೂ ಮಾಡ್ಬೇಕಲ್ಲ. ಈ ಚಿಂತನೆ ನಮ್ಮೊಳಗೆ ಅವಾಗ ಮೂಡ್ತಾ ಇತ್ತು. ಯಾವಾಗ ನಮ್ಮ ಸಚಿನ್ ಅವ್ರದ್ದು IAS ರಿಸಲ್ಟ್ ಬಂತು, ತದನಂತರ ನಾವು ಅದೊಂದು ಮೊಳಕೆ ಹೊಡಿತು. ಒಂದು ಟ್ರಸ್ಟ್ ಅನ್ನು ಮಾಡೋಣ, ಒಂದು ದತ್ತಿಯನ್ನು ಮಾಡಿ ಅದನ್ನ ಸಾಂವಿಧಾನಿಕವಾಗಿ ಕಾನೂನುಬದ್ಧವಾಗಿ ಒಂದು ದತ್ತಿ ಮಾಡೋಣ. ಅದಕ್ಕೆ ಉದ್ಘಾತ ಅಂತಕ್ಕಂಥ ಹೆಸರನ್ನ, ಉದ್ಘಾತ ಅನ್ನೋದನ್ನ ಎಕ್ಸ್ಪ್ಲೇಷನ್ ಸಚಿನ್ ಕೊಡ್ತಾನೆ ಚೆನ್ನಾಗೆ. ಉದ್ಘಾತ ಅಂತ ಅವನ ಹೆಸರೇ ಅದು, ಅವನಿಟ್ಟಂತ ಹೆಸರೇ ಅದು. ಉದ್ಘಾತ ಅಂತ ಇಡೋ ಉದ್ದೇಶ ಏನಾಗಿತ್ತು? ಇಡೀ ಕುಟುಂಬ, ನಾವು ಇವತ್ತು 23 ಜನ ಇದ್ದೇವೆ. ಪ್ರಮೀಲಮ್ಮ ಮತ್ತು ಶಂಭುಲಿಂಗೌಡರ ಮೂಲಕ್ಕೆ 6 ಜನ ಮಕ್ಕಳಾದ್ರೆ ಅವರ ಭಾವಂದಿರು ಮತ್ತೆ ಅವರ ಮಕ್ಕಳು ಎಲ್ಲ ಸೇರಿದಂತೆ 23 ಜನ ಆಗ್ತೀವಿ. 23 ಜನರು ದೈವಿ ಕಾರಣಕ್ಕೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೂ ಒಟ್ಟಾಗಿ ಒಂದೇ ಜೀವ ಅನ್ನೋ ರೀತಿಯಲ್ಲಿ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ಈ ಹೆಸರನ್ನು ಒಂದು ಒಗ್ಗಟ್ಟಾಗಿರ್ಬೇಕು ಅನ್ನೋ ಕಾರಣಕ್ಕೆ ಉದ್ಘಾತ ಅಂತಕ್ಕಂಥ ಹೆಸರನ್ನಿಟ್ಟು ಆ ಚಾರಿಟೇಬಲ್ ಟ್ರಸ್ಟ್ ಅನ್ನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನನಗೆ ಬಂದಿರತಕ್ಕಂಥದ್ದನ್ನು ಕನಿಷ್ಠವಾದರೂ ನಾನು ಹಿಂದಿರುಗಿಸ್ತಾ ಇದ್ರೆ ನಾನು ಪಾಪ ಮಾಡಿದಂಗೆ ಆಗ್ತದೆ. ನಾನು ಇಲ್ಲಿ ಭೂಮಿ ಮೇಲೆ ಬದುಕಿದ್ದಕ್ಕೂ ಸಾರ್ಥ ಆಗಲ್ಲ ಅನ್ನೋ ಒಂದು ಧ್ಯೇಯದೊಂದಿಗೆ ಮೊದಲು ನಾವು ಪ್ರಾರಂಭ ಮಾಡಿದ್ದು. ನಾನು ಇವತ್ತು ಈ ಕಾರಣಕ್ಕೆ ಬರ್ಲಿಕ್ಕೆ ಕಾರಣ ನನ್ನ ತಾಯಿ. ಇದು ಒಪ್ಪತ್ತೀರಾ?
ನನ್ನ ತಾಯಿ ಮಹಿಳೆ, ಅವಳು ಪಟ್ಟಂತ ಕಷ್ಟ, ಅವಳು ಪಟ್ಟ ಕಷ್ಟ ಶ್ರಮದ ಫಲವಾಗಿ ನಾನು ಒಬ್ಬನು ಬೆಳೆದೆ. ಒಬ್ಬನ ಎಜುಕೇಶನ್ ಇಂದ ಇಡೀ ಕುಟುಂಬ ನಂತರ ಹೇಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ತದನಂತರ ಎಲ್ಲರೂ ಎಜುಕೇಟ್ ಆಗ್ತಾ ಬಂತು. ಈಗ ನಾವೇನು ಯೋಚನೆ ಮಾಡಿದ್ವಿ ಅಂದ್ರೆ ಉದ್ಯೋಗ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಹಾಕೊಂಡಿದ್ವಿ. ಮಹಿಳಾ ಸಬಲೀಕರಣ ಅಂತಂದ್ರೇನು? ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಕುಟುಂಬಗಳಲ್ಲಿ ಮಹಿಳೆಯರು ಎಚ್ಚೆತ್ತುಕೊಂಡು ಜಾಗೃತರಾದ್ರೆ ಅವರ ಮಕ್ಕಳನ್ನ, ಮನೆಯನ್ನ, ಗಂಡಂದ್ರನ್ನ ಸುಶಿಕ್ಷಿತರನ್ನಾಗಿ ಮಾಡ್ತಾರೆ ಮತ್ತು ಅವರಿಗೆ ಬಲ ಕೊಡ್ತಾರೆ. ಅವರ ಕಷ್ಟಗಳಿಗೆ ಬೇಕಾದಾಗ ಸ್ಪಂದಿಸಿ ಒಂದು ಸಂವೇದನಶೀಲವಾಗಿ ಒಂದು ಸಾಂತ್ವನ ಹೇಳ್ತಾರೆ ಮತ್ತು ಮುಂದೆ ಏನ್ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಒಬ್ಬ ಮಹಿಳೆ ಸಬಲೀಕರಣಗೊಂಡ್ರೆ ಇಡೀ ಕುಟುಂಬ ಸಬಲೀಕರಣ ಆಗ್ತದೆ, ಊರು ಸಬಲೀಕರಣ ಆಗ್ತದೆ ಅನ್ನೋ ಒಂದು ಧ್ಯೇಯ. ಅದಕ್ಕೆ ಮಹಿಳೆಯ ಸಬಲೀಕರಣನೂ ನಮ್ದು ಒಂದು ಉದ್ದೇಶ. ಅದೇ ರೀತಿ ಯುವಕರನ್ನ ಮುಖ್ಯವಾಗಿ ನನಗೆ ಎಲ್ಲೇ ಹೋದ್ರು ಏನ್ ಕೇಳ್ತಾರೆ ಅಂದ್ರೆ ಹೆಚ್ಚು ಎಲ್ಲರೂ ಪ್ರೀತಿಯಿಂದ ನನ್ನ ಮಗನಿಗೆ ಒಂಚೂರು ಒಂದು ಎಲ್ಲಾದ್ರೂ ಅಲ್ಲಿ ಬೆಂಗಳೂರಲ್ಲಿ ಒಂದು ಉದ್ಯೋಗ ನೋಡ್ತೀನಪ್ಪ, ನನ್ನ ಮಗಳಿಗೆ ಇನ್ನೇನೋ ಒಂದು ಉದ್ಯೋಗ ನೋಡ್ತೀನಪ್ಪ. ನಾನು ಸುಮಾರು ಸಾರಿ ಸರ್ಕಾರದಲ್ಲಿ ಯೋಚನೆ ಮಾಡಬೇಕಾದ್ರೂ ಇವತ್ತು ನಿನ್ನೆ ನಾನು ಬೇರೆ ನಮ್ಮ ಮಂತ್ರಿವರ ಜೊತೆ ಬೇರೆ ಬೇರೆ ಚರ್ಚೆಗಳಿಂದ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಈಗ ಶಿಕ್ಷಣಕ್ಕಿಂತ ಮುಖ್ಯವಾಗಿ ಉದ್ಯೋಗ. ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳು ದಾರಿಗೊಂದು ಬೀದಿಗೊಂದಿದಾವೆ, ಆರೋಗ್ಯ ಕೇಂದ್ರಗಳು ದಾರಿಗೊಂದು ಬೀದಿಗೊಂದಿದಾವೆ, ಗೌರ್ಮೆಂಟ್ ಇದಾವೆ, ಪ್ರೈವೇಟ್ ಇದಾವೆ, ಎಲ್ಲ ರೀತಿ ಇದಾವೆ. ಸ್ಕಾಲರ್ಶಿಪ್ಗಳು ಎಲ್ಲಾ ರೀತಿಯ ಸ್ಕಾಲರ್ಶಿಪ್ಗಳು, ದತ್ತಿ ಕೊಡ್ತಕ್ಕಂಥವು ಎಲ್ಲ ರೀತಿ ಇದಾವೆ. ಆದ್ರೆ ಉದ್ಯೋಗ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿರ್ತಕ್ಕಂಥ ಬರೀ ಏಜ್ ಗ್ರೂಪ್ 18 ರಿಂದ 23 ವರ್ಷದ ಯುವಕರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 68 ಲಕ್ಷ. 18 ರಿಂದ 23 ವಯಸ್ಸಿನ ಯುವಕರು, 68 ಲಕ್ಷ ಯುವಕರಿಗೆ ತತ್ಕ್ಷಣಕ್ಕೆ ಉದ್ಯೋಗ ಕೊಡ್ತೀನಿ ಸಾಧ್ಯನಾ? ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಾಗಿರೋದು ಉದ್ಯೋಗ ಸೃಷ್ಟಿ ಮಾಡೋದು. ಸರ್ಕಾರನೇ ಮಾಡಬೇಕಾಗಿಲ್ಲ. ನಾವು ಬೇರೆ ಬೇರೆ ಗ್ರಾಮಗಳಿಗೆ ಹೋದಾಗ ನೋಡ್ತಾ ಇದ್ದೀನಿ, ಬಹುತೇಕ ಯುವಕರು ನಮ್ಮ ಗ್ರಾಮ ಆ ದೃಷ್ಟಿಯಲ್ಲಿ ಬಹಳಷ್ಟು ಒಳ್ಳೆಯ ಗ್ರಾಮ ಅಂತ ನಾನು ಭಾವಿಸ್ತೀನಿ. ಕೆಲವು ಗ್ರಾಮಗಳಿಗೆ ಹೋದಾಗ ನೋಡ್ತೀನಿ ಯುವಕರಿಗೆ ಉದ್ಯೋಗ ಇಲ್ಲ. ಅರ್ಧ ಏನೋ BA ಮಾಡ್ಕೊಂಡ್ ಬರ್ತಾರೆ, MA ಮಾಡ್ಕೊಂಡ್ ಬರ್ತಾರೆ, ಅಲ್ಲೆಲ್ಲ ಅವ್ರು ಗುಂಪು ಕಟ್ಕೋತಾರೆ, ಯಾವ್ದಾದ್ರು ಇಸ್ಪೀಟ್ ಆಡ್ತೀನಿ ಅಥವಾ ಗೇಮು, ಬೆಟ್ಟಿಂಗು. ನಿಮ್ಗೆಲ್ಲ ಅನುಭವ ಬಂದಿರ್ತದೆ ಬೇರೆ ಬೇರೆ ಕಡೆಗಳಲ್ಲೆಲ್ಲ. ಏನಕ್ಕೆ ಕಾರಣ? ಉದ್ಯೋಗ ಇಲ್ಲ. ಉದ್ಯೋಗ ಅಂತಂದ್ರೆ ಸರ್ಕಾರ ಕೊಟ್ರೆ ಅಷ್ಟೇ ಉದ್ಯೋಗ ಅಲ್ಲ, ನಮ್ಮದೇ ಯಾಕೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಆಲೋಚನೆ ಮಾಡಬಾರ್ದು. ನಮ್ಮಲ್ಲಿರೋ ಮೆಕ್ಕೆಜೋಳನೇ ತಗೊಂಡೋಗಿ ಪಾಪ್ಕಾರ್ನ್ ಮಾಡ್ಕೊಂಡು ನೀವು ಮೆಕ್ಕೆಜೋಳದ ₹1 ಮೆಕ್ಕೆಜೋಳನ ₹50 ಮಾಡ್ತಾರೆ. ನಮ್ಮಲ್ಲಿರೋ ಆಲೂಗಡ್ಡೆನ ತಗೊಂಡೋಗಿ 10 ಚಿಪ್ಸ್ ಅನ್ನು ಮಾಡಿ ₹20 ಒಂದು ಮಾಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ನೀವು ಬೆಳೆದಿರ್ತಕ್ಕಂಥದನ್ನೇ ತಗೊಂಡು ಹೋಗ್ತಾರೆ, ಅದನ್ನೇ ನೀವೇ ಮಾಡ್ತಕ್ಕಂಥ. ಹೀಗಾಗಿ ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸ್ತಕ್ಕಂಥ ಆಲೋಚನೆ, ಮಹಿಳೆಯರನ್ನು ಸಬಲೀಕರಣ ಮಾಡ್ತಕ್ಕಂಥದ್ದು, ರೈತಾಪಿ ವರ್ಗಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಆಧುನಿಕವಾಗಿ ಹೆಚ್ಚು ಏನು ಈಡು ಬರ್ತಕ್ಕಂಥ ಬೆಳೆಗಳನ್ನು ಹೇಗೆ ಮಾಡ್ಬೋದು, ಗ್ರಾಮೀಣ ಅಭಿವೃದ್ಧಿಗೆ ಏನೇನು ಮಾಡ್ಬೋದು, ಇವುಗಳನ್ನ ನಾವು ಸರ್ಕಾರದ ಇಲಾಖೆಗಳ ಜೊತೆಗೆ ನಾವು ಸಹಯೋಗ ಮಾಡಿಕೊಂಡು, ಜೊತೆಗೆ ಸಾಧ್ಯವಾದರೆ ಒಂದು ವೃದ್ಧಾಪ್ಯ ಆಶ್ರಮ ಅಥವಾ ಅನಾಥಾಶ್ರಮ ನಂತರ ದಿನಗಳಲ್ಲಿ ಅಥವಾ ನಮ್ಮದೇ ಆದ ಒಂದು ಮಾದರಿಯಾಗಿರ್ತಕ್ಕಂಥ ಶಿಕ್ಷಣ, ಇವುಗಳನ್ನ ಮಾಡಬಹುದಲ್ಲ. ಇದು ಪ್ರಾರಂಭದಲ್ಲಿ ನಾವು ನಮ್ಮ ಹಳ್ಳಿಯಿಂದ ಪ್ರಾರಂಭಿಸಿ ನಮ್ಮ ವ್ಯಾಪ್ತಿ ಇಡೀ ರಾಜ್ಯ ತುಂಬ ಅಂತಕ್ಕಂಥದ್ದು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಈ ರೀತಿಯಲ್ಲಿ ನಾವು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಉದ್ಗತ ಚಾರಿಟಬಲ್ ಟ್ರಸ್ಟ್ ಅನ್ನ ಪ್ರಮಿಲಮ್ಮ ಶಂಭುಲಿನಗೌಡ ಮುದಿಗೌಡರ ಇವರ ಸ್ಮರಣಾರ್ಥವಾಗಿ ಪ್ರಾರಂಭಿಸಿ ಚೊಚ್ಚಲ ಕಾರ್ಯಕ್ರಮವನ್ನು, ಪ್ರಪ್ರಥಮ ಕಾರ್ಯಕ್ರಮವನ್ನ ನನ್ನ ಹಳ್ಳಿಯಿಂದನೇ, ನನ್ನ ಪ್ರೀತಿಯ ಜನರಿಂದನೇ ಅವ್ರ ಮುಂದೆ ಪ್ರಾರಂಭ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ಪ್ರಾರಂಭಿಸಿದ್ದೀವಿ. ಸೊ ಇದು ಇದರ ಹಿನ್ನೆಲೆ. ನಾವೆಲ್ಲರೂ ಕೈ ಜೋಡಿಸಿ ಮಾಡೋಣ. ಈಗ ನೋಡಿ, ನಾನು ನಿಮ್ಮ ಮುಂದೆ ಬೆಳೆದಿರ್ತಕ್ಕಂಥ ಬಾಲಕ, ನಾನು ಮಾಡಕ್ ಸಾಧ್ಯವಾದ್ರೆ ಇಲ್ಲಿರ್ತಕ್ಕಂಥ ಈ ಯುವಕರಿದ್ದಾರೆ, ಈ ಮಕ್ಕಳಿದ್ದಾರೆ, ಇವ್ರಿಗೆ ಸಾಧ್ಯವಿಲ್ವಾ? ಪ್ರತಿಯೊಬ್ಬರಿಗೂ ವಿವೇಕಾನಂದ ಆಗ್ತಕ್ಕಂಥ ಎಲ್ಲಾ ಶಕ್ತಿ ಇದೆ. ಭಾಗ್ಯವಾನ್ ಆಗ್ತಕ್ಕಂಥದ್ದಲ್ಲ, ವಿವೇಕಾನಂದ್ರ ಆಗ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಿಗಿದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸರಿಯಾದ ಮಾರ್ಗದರ್ಶನ ಮತ್ತು ಸರಿಯಾದ ಅವ್ರ ತಿಳುವಳಿಕೆ, ಸತ್ಯ ಯಾವುದು ಮತ್ತು ಈ ಸಾಂಸಾರಿಕ ಮತ್ತು ಕೌಟುಂಬಿಕ ವ್ಯವಸ್ಥೆಯಲ್ಲಿ ವಿಶ್ವದಲ್ಲಿ ನಿಜವಾದ ರಿಯಲ್ ಟ್ರುತ್ ಯಾವುದು ಅನ್ನೋದನ್ನ ಅವರಿಗೆ ಒಂದು ಎನ್ಲೈಟನ್ ಮಾಡ್ತಕ್ಕಂಥದ್ದು. ಸೊ ನಾನು ಸಾಧ್ಯವಾದ್ರೆ ಹಳ್ಳಿಯಿಂದ ಸಚಿನ್ ಅಂತ ಮಾಡಕ್ ಸಾಧ್ಯವಾದ್ರೆ, ಈಗ ಭೀಮೇಶ್ ಇಲ್ಲಿ ಇದ್ಕೊಂಡು ನನ್ನ ಜೊತೆಗೆ ಇರ್ತಕ್ಕಂಥ ಭೀಮೇಶ್, ಅವ್ರು ನೋಡಿ ಅವರ ಜವಾಬ್ದಾರಿಗೆ ತಕ್ಕಂಗೆ ನಾನು ಬಂದಾಗ ಲಾಸ್ಟ್ ಮೊನ್ನೆ ಹೋದವರ ಗೃಹ ಪ್ರವೇಶ ಬಂದಿಲ್ಲ ಅಂತ ಮನೆ ಬಂದಾಗ ಐ ಟೋಲ್ಡ್, ನೋಡಿ ಬೇರೆ ಹಳ್ಳಿ ಕಂಪೇರ್ ಮಾಡಿದ್ರೆ ನಾನು 1996, 2000 ತನಕ ನೋಡಿದ್ರೆ ನಮ್ಮ ಊರಿಗೆ ಬೆಂಗಾಡು ಅಂತ ಕರಿತಾ ಇದ್ರು, ಹುಲಿಕಟ್ಟೆ ಬೆಂಗಾಡು ಅಂತ ಕರಿತಾ ಇದ್ರು. ಸೊ ಇಲ್ಲಿ ಜಾಲಿ ಮುಳ್ಳನ್ನ ಒಟ್ಟಿಗೆ ಒಲೆಗೆ ಹಾಕ್ತಾ ಇದ್ರು. ಇವತ್ತಲ್ಲಿ ನಿಂತ್ಕೊಂಡು ನೋಡಿದ್ರೆ ಹಚ್ಚ ಹಸಿರು ಮಲೆನಾಡು. ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರೂ ಪ್ರಯತ್ನಗಳಾಗಿದ್ದಾವೆ. ಅದೇ ರೀತಿ ನಮ್ಮ ಭೀಮೇಶಿ
ಆ ಕಾಲದಿಂದ ಒಂದು ಗ್ರಾಮಕ್ಕೆ ಒಂದು ನಾಯಕತ್ವವನ್ನು ಕೊಡ್ತಕ್ಕಂಥ ಭೀಮೇಶ್ ಜೊತೆಗೆ ಬೇರೆ ಇರ್ತಕ್ಕಂಥವ್ರು ಸಹ ನಾಯಕತ್ವ ಹೀಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕನಾಗ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದ್ರೆ ಒಂದು ಕುಟುಂಬಗಳನ್ನ ಸಮೃದ್ಧವಾಗಿ ಬಹಳ ಸಾಮರಸ್ಯವಾಗಿ ಗ್ರಾಮವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಸಹಕಾರ ಜೊತೆಗೆ ನಾವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಿದ್ದೀವಿ. ನಮಗೆ ನಿಜಕ್ಕೂ ನಾವು ನಂಬಿದ್ದೀವಿ ಬೀರೇಶ್ವರ ಮತ್ತು ಕಲ್ಲೇಶ್ವರನ ಆಶೀರ್ವಾದ ಸದಾ ನಮ್ಮ ಮೇಲಿದೆ. ಸೊ ವಿಶ್ವದ ನಮ್ಮ ಎಲ್ಲ ರಾಮ ಕೃಷ್ಣ ಶಿವ ಎಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿದೆ. ಈ ಒಂದು ಉದ್ದೇಶವನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು. ಸೊ ಧನ್ಯವಾದಗಳು. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.